ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರ, ಲ್ಯಾಂಡ್ ಸರ್ವೇರ್ ನೋಟಿಫಿಕೇಶನ್ ಆಗಿದೆ. ತಾವೆಲ್ಲರೂ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಆಲ್ರೆಡಿ ಅಪ್ಲೈ ಮಾಡಿದಿರಿ ಅಂದ್ಕೊಂಡಿದ್ದೀವಿ. ಸೊ ಯಾರೆಲ್ಲ ಬಿ ಇ ಗ್ರಾಜ್ಯುಯೇಟ್ಸು ಮತ್ತು ಬಿ ಟೆಕ್ ಗ್ರಾಜ್ಯುಯೇಟ್ಸು, ಹಾಗೆ ಡಿಪ್ಲೊಮೊ ಕಂಪ್ಲೀಟ್ ಮಾಡಿದವರು, ಹಾಗೆ ಬಿ ಎಸ್ ಸಿ ಫಿಸಿಕ್ಸ್ ಆಗಿರ್ಬೋದು, ಮ್ಯಾಥ್ಸು ಅಥವಾ ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು, ಇನ್ಫಾರ್ಮೇಷನ್ ಸೈನ್ಸು, ಇನ್ಸ್ಟ್ರುಮೆಂಟೇಷನ್ ಸೈನ್ಸು, ಬಿ ಎಸ್ ಸಿ ಅಗ್ರಿಕಲ್ಚರ್ ಆದರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಈಗಾಗಲೇ ನಿಮಗೆ ಗೊತ್ತಿದೆ. ಸೊ ಈ ಲ್ಯಾಂಡ್ ಸರ್ವರ್ ಸ್ಪೆಸಿಫಿಕ್ ಪೇಪರು 2 ಕೆ ಪಿ ಎಸ್ ಇಂದ ಕೆ ಎಗೆ ಬಂದಾದಮೇಲೆ ಸ್ವಲ್ಪ ಚೇಂಜಸ್ ಆಗಿದೆ ಸಿಲೆಬಸ್ಸು. ಮ್ಯಾಥ್ಸ್ 70 ಮಾರ್ಕ್ಸ್ಗಿರೋದು ಈಗ 40% ಬಂದಿದೆ. 40% ಅಂದರೆ 40 ಕ್ವಶನ್ಸ್ ಮ್ಯಾಥ್ಸ್ ಕೇಳ್ತಾರೆ. ಸೊ ಮೇಜರಾಗಿ 40% ಮ್ಯಾಥ್ಸ್ ಇರುತ್ತೆ, 10% ಜಿಯೋಗ್ರಫಿ, 10% ಫಿಸಿಕ್ಸ್ ಇರುತ್ತೆ, 20% ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಇದೆ. ನೆಕ್ಸ್ಟ್ ಇನ್ನು 20 ಮಾರ್ಕ್ಸಿಗೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇದೆ. ಸೊ ಈ ಹೊಸ ಸಿಲೆಬಸ್ಸು ಕೂಡ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಆ್ಯಪಲ್ಲಿ ಮಾಡಿಕೊಡ್ತಾ ಇದ್ದೀವಿ, ಆ್ಯಡ್ ಮಾಡಿಕೊಡ್ತಾ ಇದ್ದೀವಿ. ಆಲ್ರೆಡಿ ಮ್ಯಾಥಮೆಟಿಕ್ಸ್ ಸಿಲೆಬಸ್ ನೀವೆಲ್ಲರೂ ಕೇಳಿದಿರ್ತೀರಿ ಅಂತ ಅನಿಸುತ್ತೆ. ಈ ಕ್ಲಾಸಲ್ಲಿ ನಾನು ಮ್ಯಾಥ್ಸ್ ಮತ್ತೊಂದು ಸಲ ಕೆಲವೊಂದು ರಿವಿಷನ್ ಫ್ರೀ ಕ್ಲಾಸಸ್ ಇವೆಲ್ಲ ಯೂಟ್ಯೂಬಲ್ಲಿ ಯಾವುದೇ ಅಮೌಂಟ್ ಪೇ ಮಾಡೋಂಗಿಲ್ಲ. ಆದರೆ ಆ್ಯಪಲ್ಲಿ ಕ್ಲಾಸ್ ತಗೊಂಡ್ರೆ ಟಾಪಿಕ್ ವೈಸು ಸಿಲೆಬಸ್ ವೈಸ್ ಕ್ಲಾಸಸ್ ಇರುತ್ತೆ, ಅದು ಪೇಯ್ಡ್ ಕ್ಲಾಸಸ್. ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಈ ಥರ ಲೋಗೋ ಇರ್ತಕ್ಕಂಥ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಲ್ಯಾಂಡ್ ಸರ್ವರ್ ಎಕ್ಸಾಮ್ನ ಫುಲ್ ಪ್ಯಾಕೇಜ್ ಕೋರ್ಸ್ ಪೇಪರ್ 1 ಪೇಪರ್ 2 ಕೂಡ ಅವೈಲೇಬಲ್ ಇರುತ್ತೆ, ಅಥವಾ ಓನ್ಲಿ ಸ್ಪೆಸಿಫಿಕ್ ಪೇಪರ್ ಬೇಕಂದ್ರೂ ಕೂಡ ಅವೈಲೇಬಲ್ ಇರುತ್ತೆ. ಸೊ ಈಗಿರೋ ಸಿಲೆಬಸ್ ಪ್ರಕಾರ ಕ್ಲಾಸಸ್ ಇರುತ್ತೆ ನಿಮಗೆ. ಸೊ ಇವತ್ತಿನ ಕ್ಲಾಸಲ್ಲಿ ಮ್ಯಾಥ್ಸಲ್ಲಿ ಯಾವ ಥರ ಪ್ರಶ್ನೆಗಳು ಬರ್ಬೋದು, ಒಂದಿಷ್ಟು ಪ್ರಶ್ನೆಗಳನ್ನ ಹಾಕ್ಕೊಂಡು ಸಾಲ್ವ್ ಮಾಡೋ ಸಿಂಪಲ್ ಮೆಥಡ್ಸ್ ಎಲ್ಲ ಹೇಳ್ಕೊತ ಹೋಗ್ತೀನಿ. ಮೊದಲನೇ ಪ್ರಶ್ನೆ ಬಂದುಬಿಟ್ಟಿಲ್ಲ ನೋಡ್ರಿ. ಫಾರ್ ವಾಟ್ ವ್ಯಾಲ್ಯೂ ಆಫ್ ಪಿ 3p + 1 ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಇದೆ. ಪಿನ ಯಾವ ಮೌಲ್ಯಕ್ಕೆ 3p + 1 ಪರಿಪೂರ್ಣ ವರ್ಗವಾಗಿದೆ ಅಂತ ಇದೆ ನೋಡಿ. ಪಿ ಪ್ಲೇಸಲ್ಲಿ ಇಲ್ಲಿ ಕೊಟ್ಟರೆ ಯಾವ ನಂಬರ್ ಹಾಕ್ಕೊಂಡ್ರೆ ಅದು ಕಂಪ್ಲೀಟ್ ಅಂದರೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗುತ್ತೆ. ಈ 3p + 1 ಏನಿದೆಯಲ್ಲ, ಇದರಲ್ಲಿ ಈ ಪಿ ಪ್ಲೇಸಲ್ಲಿ ಇಲ್ಲಿ ಆಪ್ಷನಲ್ ಕೊಟ್ಟರೆ ಯಾವ ನಂಬರ್ನ ಸಬ್ಸ್ಟ್ಯೂಟ್ ಮಾಡಿದರೆ ಆ 3p + 1 ವ್ಯಾಲ್ಯೂ ಏನು ಬರುತ್ತಲ್ಲ ಅದು ಪರ್ಫೆಕ್ಟ್ ಸ್ಕ್ವೇರ್ ಪರಿಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಪ್ರಶ್ನೆ ಏನು ಕೊಟ್ಟಿದ್ದಾನೆ ಗೊತ್ತಾಯ್ತಲ್ಲ. ಆ 3p + 1ನಲ್ಲಿ ಪಿನ ಪ್ಲೇಸಲ್ಲಿ ಯಾವ ನಂಬರ್ನ ಸಬ್ಸ್ಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಬರೋ ನಂಬರು ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ ಪರಿಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತೆ ಅಂತ ಕ್ವಶನ್ ಕೇಳಿದಾನಲ್ಲ. ಸೊ ಇಲ್ಲಿ ನೋಡ್ರಿ, 3 ಹಾಗೆ ಬರೆಯೋಣ. ಪಿ ಪ್ಲೇಸಲ್ಲಿ ಫಸ್ಟ್ 17 ಹಾಕ್ಕೊಂಡು +1 ಹಾಕ್ಕೊಂಡು ಮುಂದೆ ಸಿಂಪ್ಲಿಫೈ ಮಾಡಿರಿ. 17 3 = 51 +1 ಅಂದರೆ 52 ಆಗುತ್ತೆ. ಸೊ ಪಿ ಪ್ಲೇಸಲ್ಲಿ 17 ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ 52 ಬರುತ್ತೆ. 52 ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ಪೂರ್ಣ ವರ್ಗ ಸಂಖ್ಯೆ ಅಲ್ಲ, ಹಾಗಾಗಿ ಇದು ರಾಂಗ್. ಸೆಕೆಂಡ್ ಆಪ್ಷನಲ್ಲಿ ನೋಡ್ರಿ, ಪಿ ಪ್ಲೇಸಲ್ಲಿ 13 ಇದೆಯಲ್ಲ, ಇಲ್ಲಿ 13 ಹಾಕ್ಕೊಂಡಿವಿ ಅಂದರೆ 3 × 13 ಆಗುತ್ತೆ +1. 13 3 = 39 +1 ಅಂದರೆ 40 ಬರುತ್ತೆ. ಸೊ 40 ಈಸ್ ಆಲ್ಸೋ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂತ ಕರಿತೀವಿ. ಇದು ಕೂಡ ಪೂರ್ಣ ವರ್ಗ ಸಂಖ್ಯೆ ಆಗಿರಲ್ಲ, ಹಾಗಾಗಿ ಈ 13 ಕೂಡ ಪಿ ಪ್ಲೇಸಲ್ಲಿ ಬರಲ್ಲ. 7 ಹಾಕಿ ಚೆಕ್ ಮಾಡಿ ನೋಡ್ರಿ. 7 ಹಾಕಿದ್ರೆ ಇಲ್ಲೇ ಡೈರೆಕ್ಟಾಗಿ 7 3 = 21 +1 ಅಂದರೆ 22 ಹಾಕಿದ್ರೆ ಆಗುತ್ತೆ. 7 ಹಾಕಿ ಸಿಂಪ್ಲಿಫೈ ಮಾಡಿದ್ರೆ 22 ಆಗುತ್ತೆ. 22 ಕೂಡ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ, ಇದು ಕೂಡ ರಾಂಗ್. ಸೊ ನೆಕ್ಸ್ಟ್ ಲಾಸ್ಟ್ ಆಪ್ಷನ್ 5 ಹಾಕೋಣ. 3 ಪ್ಲೇಸಲ್ಲಿ 5 ಹಾಕಿದ್ವಿ ಅಂದರೆ 3 5 = 15 ಆಗುತ್ತೆ. +1 ಆ್ಯಡ್ ಮಾಡಿರಿ, ಅದು 16 ಬರುತ್ತಲ್ಲ. ನೋಡ್ರಿ, 16 ಅನ್ನೋದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. 4 ಸ್ಕ್ವೇರ್ ವ್ಯಾಲ್ಯೂ 16 ಅಲ್ಲ, 16 ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗುತ್ತೆ, ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ. ಹಾಗಾಗಿ ಇಲ್ಲಿ ಪಿ ಪ್ಲೇಸಲ್ಲಿ 5 ಹಾಕಿದರೆ ಮಾತ್ರ ಬಂದಿರೋ ನಂಬರು ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಆನ್ಸರು ಆಪ್ಷನ್ ಡಿ ಆಗುತ್ತೆ. ಕ್ಲಿಯರ್? ಇದು ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಆನ್ಸರ್ ಮಾಡಬೇಕು. ಆಪ್ಷನ್ ಥ್ರೂ ಆನ್ಸರ್ ಮಾಡೋದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂದ್ರೆ. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. If GCD of a, 30 = 1, then a⁴ + 59 is divisible by ಅಂತ ಇದೆ. ಸೊ a, 30 ಮಾಸಾಹ 1 ಆಗಿದ್ದರೆ a⁴ + 59 ಅನ್ನು ಇದರಿಂದ ಭಾಗಿಸಬಹುದು ಅಂತ ಇದೆ.
A,30 ಅಂದರೆ ಎ ಪ್ಲೇಸಲ್ಲಿ ಯಾವುದೋ ಒಂದು ನಂಬರ್ ಇದೆ, ಎ ಪ್ಲೇಸಲ್ಲಿ ಯಾವುದೋ ಒಂದು ನಂಬರ್ ಇರುತ್ತೆ, ಅದ್ರ ಜೊತೆಗೆ 30 ಎ ಮತ್ತು 30 ಅಂತ ಎರಡು ಸಂಖ್ಯೆಗಳಿಗೆ ಮಾಸ್ ಸಹ ಕಂಡುಹಿಡಿದ್ರೆ GCD ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರು HCF ಅಂತ ಕರಿತೀವಿ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಬಂದರೆ GCD ಅಂದರೆ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತ ಕರಿತೀವಿ ಕನ್ನಡದಲ್ಲಿ ಮಾಸ್ ಸಹ. ಎ ಪ್ಲೇಸಲ್ಲಿ ಯಾವುದೋ ಒಂದು ಸಂಖ್ಯೆ ಮತ್ತು 30 ಇವೆರಡಕ್ಕೂ ಮಾಸ್ ಸಹ ಕಂಡುಹಿಡಿದ್ರೆ ಮಾಸ್ ಸಹ 1 ಬರುತ್ತೆ ಅಂತ. ಎ ಪ್ಲೇಸಲ್ಲಿರೋ ಒಂದು ಸಂಖ್ಯೆ ಮತ್ತು 30ಕ್ಕೆ ಲಾಸ್ ಸಹ ಕಂಡುಹಿಡಿದ್ರೆ ಮಾಸ್ ಸಹ 1 ಬರುತ್ತೆ ಅಂತ. ಹಾಗಾದರೆ ನಾವು ಎ ಪ್ಲೇಸಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಫಸ್ಟ್ ಐಡೆಂಟಿಫೈ ಮಾಡ್ಕೊಂಡು ಆಮೇಲೆ A⁴ + 59 ಅನ್ನೋದು ಇಲ್ಲಿರೋ ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡ್ರಿ, ಎ ಪ್ಲೇಸಲ್ಲಿ ನಮಗೆ ನಂಬರ್ಸ್ ಗೊತ್ತಿದೆ. ನಂಬರ್ಸ್ ಅಂದರೆ 1 2 3 ಆ ನಂಬರ್ಸ್ ಅಂದರೆ 1 2 3 4 ಎಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ನಾವೇನು ಮಾಡೋಣ ಅಂದರೆ ಮಾಸ್ ಸಹ 1 ಬಂದಿದೆ ಅಂದರೆ GCD HCF ಮಾಸ್ ಸಹ 1 ಬಂದಿದೆ ಅಂದ್ರೆ ಈ 30 ಅನ್ನೋದು ಭಾಳ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ. 2 ರಿಂದ 3 ರಿಂದ 5 ರಿಂದ 6 ರಿಂದ 10 ರಿಂದ 15 ಡಿವೈಡ್ ಆಗುತ್ತೆ. ಸೊ ಹಾಗಾಗಿ ಈ 30 ಇದರ ಜೊತೆಗೆ ಒಂದು ಅವಿಭಾಜ್ಯ ಸಂಖ್ಯೆ ಇದ್ರೆ ಮಾತ್ರ, 30 ಜೊತೆಗೆ ಒಂದು ಅವಿಭಾಜ್ಯ ಸಂಖ್ಯೆ ಪ್ರೈಮ್ ನಂಬರ್ ಅಂತ ಕರಿತೀವಿ. ಈ 30 ಜೊತೆಗೆ ಒಂದು ಪ್ರೈಮ್ ನಂಬರ್ ಇದ್ದರೆ, ಅವಿಭಾಜ್ಯ ಸಂಖ್ಯೆ ಇದ್ದರೆ ಮಾತ್ರ ಆ ಎರಡು ಸಂಖ್ಯೆಗಳ GCD ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಮಾಸ್ ಸಹ 1 ಬರಲಿಕ್ಕೆ ಸಾಧ್ಯತೆ ಇದೆ. ಈ 30 ಜೊತೆಗೆ ಅವಿಭಾಜ್ಯ ಸಂಖ್ಯೆ ಇದ್ದರೆ ಮಾತ್ರ ಅವುಗಳ ಮಾಸ್ ಸಹ 1 ಬರೋಕ್ಕೆ ಸಾಧ್ಯತೆ ಇರೋದು. ಹಾಗಾಗಿ ಎ ಪ್ಲೇಸಲ್ಲಿ ಬರೋ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಆಗಿರುತ್ತೆ. ಅವಿಭಾಜ್ಯ ಸಂಖ್ಯೆ ಅಂದರೆ ಯಾವ್ಯಾವ ಅವಿಭಾಜ್ಯ ಸಂಖ್ಯೆಗಳು? 2 3 5 7 11 13 ಆಮೇಲೆ 17 19 ಅಂಡ್ ಸೊ ಆನ್ ಬರಿತೀವಿ. ಇವೆಲ್ಲ ಪ್ರೈಮ್ ನಂಬರ್ಸ್. ಏನು ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಬೇರೆ ಸಂಖ್ಯೆಯಿಂದ ಭಾಗ ಆಗದೆ ಇರ್ತಕ್ಕಂಥವು ಅಂತ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಪ್ರೈಮ್ ನಂಬರ್ಸ್ ಅಂದರೆ ದ ನಂಬರ್ಸ್ ವಿಚ್ ಆರ್ ನಾಟ್ ಡಿವಿಸಿಬಲ್ ಬೈ ಎನಿ ಅದರ್ ನಂಬರ್ಸ್ ಅಂತ ಕರಿತೀವಿ. ದ ನಂಬರ್ಸ್ ವಿಚ್ ಆರ್ ನಾಟ್ ಡಿವಿಸಿಬಲ್ ಬೈ ಎನಿ ಅದರ್ ನಂಬರ್ಸ್ ಎಕ್ಸೆಪ್ಟ್ 1 ಆ್ಯಂಡ್ ಇಟ್ ಸೆಲ್ಫ್ ಅಂತ ಹೇಳ್ತೀವಿ. 1 ಮತ್ತು ಅದೇ ಸಂಖ್ಯೆನ ಹೊರತುಪಡಿಸಿ ಬೇರೆ ಸಂಖ್ಯೆಯಿಂದ ಭಾಗ ಆಗದೆ ಇರೋವನ್ನ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಈ ಎ ಪ್ಲೇಸಲ್ಲಿ 2 ಹಾಕೋಣಂಗಿಲ್ಲ, ಯಾಕಂದರೆ 2 ಮತ್ತು 30 ಅನ್ನೋವು ಒಂದೇ ನಂಬರಿಂದ ಡಿವೈಡ್ ಆಗ್ತವೆ, 2 ಇಂದ ಡಿವೈಡ್ ಆಗ್ತವೆ. ಹಾಗಾಗಿ ಎ ಪ್ಲೇಸಲ್ಲಿ 2 ಹಾಕೋಂಗಿಲ್ಲ. ಎ ಪ್ಲೇಸಲ್ಲಿ 3ನೂ ಹಾಕೋಂಗಿಲ್ಲ, ಯಾಕಂದರೆ 3 ಮತ್ತು 30 ಅನ್ನೋವು 3 ಇಂದ ಡಿವೈಡ್ ಆಗಿಬಿಡ್ತವೆ, 2 3ನೂ ಹಾಕೋಂಗಿಲ್ಲ. ಎ ಪ್ಲೇಸಲ್ಲಿ 5 ಬರೆಯೋಂಗಿಲ್ಲ, 5 ಬರ್ಕೊಂಡ್ವಿ ಅಂದರೆ 5 ಮತ್ತು 30 ಅನ್ನೋವು 5 ಇಂದ ಡಿವೈಡ್ ಆಗಿಬಿಡ್ತವೆ, ಹಾಗಾಗಿ 5 ಬರೆಯೋಂಗಿಲ್ಲ. ಎ ಪ್ಲೇಸಲ್ಲಿ 7 ಹಾಕೋಬೋದು. ಎ ಪ್ಲೇಸಲ್ಲಿ 7 ಹಾಕಿ ಈ ಕಡೆ 30 ಬರ್ಕೊಂಡ್ರೆ ಈ 7 ಮತ್ತು 30ರ ಮಾಸ್ ಸಹ 1 ಬರೀತೀವಿ. 7 ಮತ್ತು 30ಗೆ GCD 1 ಆಗುತ್ತೆ. ಸೊ ಹಾಗಾದರೆ A⁴ + 59 ಅಂದರೆ ಎ ಪ್ಲೇಸಲ್ಲಿ 7 ಬಂತಲ್ಲ, A⁴ ಅಂದರೆ 7⁴ + 59. ಸೊ ಈ 7ಅನ್ನು 4 ಟೈಮ್ಸ್ ಸೆಕೆಂಡ್ ಮಲ್ಟಿಪ್ಲೈ ಮಾಡಿರಿ. ನೋಡಿರಿ, 7 ಸ್ಕ್ವೇರ್ ವ್ಯಾಲ್ಯೂ ಅಂದರೆ 49 ಮತ್ತು 7 ಸ್ಕ್ವೇರ್ ವ್ಯಾಲ್ಯೂ ಅಂದರೆ 49. 49 × 49 ಮಲ್ಟಿಪ್ಲೈ ಮಾಡಿರಿ ಎಷ್ಟು ಬರುತ್ತೆ ಅಂದರೆ 2401 ಬರುತ್ತೆ, 2401 ಬರುತ್ತೆ. ಪ್ಲಸ್ ಅದಕ್ಕೆ 59ನ್ನು ಕೂಡಿದ್ವಿ ಅಂದರೆ ಇದು 2460 ಆಗುತ್ತೆ, 2460 ಆಗುತ್ತೆ. 2460. ಈ 2460 ಇಲ್ಲಿ ಕೊಟ್ಟರೆ ಯಾವ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ ಅಂದರೆ 61 ರಿಂದ 62 ರಿಂದ 63 ಡಿವೈಡ್ ಆಗದೇ ಇಲ್ಲ. ಸೊ ಲಾಸ್ಟ್ 0 ಇದೆ ಅಂದರೆ ಇದು 60 ಡಿವೈಡ್ ಆಗುತ್ತೆ, 60 ಭಾಗ ಆಗುತ್ತೆ. ಇಲ್ಲಿ 1 ಇದೆ, 2 ಇದೆ, 3 ಇದೆ ಬಿಡಿ ಸ್ಥಾನದಲ್ಲಿ ಯೂನಿಟ್ ಪ್ಲೇಸಲ್ಲಿ ಅಂದರೆ 2 4 6 0 ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ. ಸೊ 60 ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. 64 240 4 ಉಳಿಯುತ್ತೆ, 61 60 ಡಿವೈಡ್ ಆಗುತ್ತೆ, ಎಕ್ಸಾಕ್ಟ್ 60 ಡಿವೈಡ್ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಆಪ್ಷನ್ ಎ ಕರೆಕ್ಟ್. ನೀವು ಬೇಕಂದರೆ ಆ ಎ ಪ್ಲೇಸಲ್ಲಿ 11 ಹಾಕ್ಕೊಂಡು ಮಾಡ್ಬೋದು. 11⁴ ಮಾಡ್ಕೊಂಡು 11 ಸ್ಕ್ವೇರ್ × 11 ಸ್ಕ್ವೇರ್ 11⁴ ಹಾಕ್ಕೊಂಡು ಮತ್ತು ಅದಕ್ಕೆ 30 ಹಾಕ್ಕೊಂಡು ಸಿಂಪ್ಲಿಫೈ ಮಾಡಿರಿ. ಎಗೇನ್ 60 ಡಿವೈಡ್ ಆಗುತ್ತೆ. ಚೆಕ್ ಮಾಡ್ಕೊತ ಹೋಗ್ಬೋದು, ಬೇರೆ ಯಾವ ನಂಬರ್ ಹಾಕ್ಕೊಂಡು ಚೆಕ್ ಮಾಡ್ಕೊತ ಹೋಗ್ರಿ. ಫೈನಲ್ ರಿಸಲ್ಟಲ್ಲಿ 16 ಬರೋದು, ನಥಿಂಗ್ ಚೇಂಜಸ್. ಕ್ಲಿಯರಾ? ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡ್ರಿ, ಏನಾರ ಚೇಂಜಸ್ ಇದ್ದರೆ. ನೆಕ್ಸ್ಟ್, ದ ಪ್ರಾಡಕ್ಟ್ ಆಫ್ ಎನಿ 4 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಇಸ್ ಡಿವಿಸಿಬಲ್ ಬೈ ಅಂತಿದೆ. ಯಾವುದೇ 4 ಸತತ ಪೂರ್ಣಾಂಕಗಳ ಗುಣಲಬ್ಧವನ್ನು ಈ ಕೆಳಗಿನ ಸಂಖ್ಯೆಯಿಂದ ಭಾಗಿಸಬಹುದು ಅಂತ. ದ ಪ್ರಾಡಕ್ಟ್ ಆಫ್ ಎನಿ 4 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಈಸ್ ಡಿವಿಸಿಬಲ್ ಬೈ ಅಂತ ಇದೆ.
ಸೊ ಇಲ್ಲಿ ಇಂಟೀಜರ್ಸ್ ಅಂದರೆ ಪೂರ್ಣಾಂಕಗಳು ಅಂದರೆ ಗೊತ್ತಿದೆ, -3 ಆಗಿರ್ಬೋದು, -2, -1, 0, +1, +2, +3, +4, +5, +6, 7, 8 ಅಂಡ್ ಸನ್. ಈ ಕಡೆ ಎಂಡ್ಲೆಸ್ ಎಷ್ಟಾದ್ರೂ ಬರಿಬೋದು, ಈ ಕಡೆ -4, -5 ಅಂಡ್ ಸನ್ ಎಂಡ್ಲೆಸ್ ಎಷ್ಟಾದ್ರೂ ಬರಿಬೋದು ನೋಡ್ರಿ. ಸೊ ಇವನ್ನ ಇಂಟೀಜರ್ಸ್ ಅಂತ ಕರಿತೀವಿ. ಪಾಸಿಟಿವ್ ನಂಬರ್ಸ್, ನೆಗೆಟಿವ್ ನಂಬರ್ಸ್ ಅಲಾಂಗ್ ವಿತ್ 0 ಅಂದರೆ ದೋಸ್ ನಂಬರ್ಸ್ ಆರ್ ಕಾಲ್ಡ್ ಇಂಟೀಜರ್ಸ್ ಅಂತ ಕರಿತೀವಿ, ಪೂರ್ಣಾಂಕಗಳು ಅಂತ ಕರಿತೀವಿ. ಯಾವುದೇ ಕಂಟಿನ್ಯೂಸ್ ಆಗಿರೋ 4 ಪೂರ್ಣಾಂಕಗಳನ್ನು ಗುಣಾಕಾರ ಮಾಡಿದರೆ ಅವುಗಳ ಗುಣಲಬ್ಧ ಇಲ್ಲಿರೋ ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ. 4 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ನ ಮಲ್ಟಿಪ್ಲಿಕೇಶನ್ ಮಾಡಿದರೆ ಪ್ರಾಡಕ್ಟ್ ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಪ್ರಾಡಕ್ಟ್ ಈಸ್ ಡಿವಿಸಿಬಲ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ವೆರಿ ಸಿಂಪಲ್, ಯಾವಾದರೂ 0 ಇನ್ಕ್ಲೂಡ್ ಮಾಡ್ಕೊಂಡ್ರಿ ಅಂದರೆ ಪ್ರಾಡಕ್ಟ್ 0 ಬಂದ್ಬಿಡುತ್ತೆ. 0 ಬಿಟ್ಟು, 0ಯನ್ನು ಬಿಟ್ಟು ಬೇರೆ ಯಾವಾದರೂ 4 ಸಂಖ್ಯೆಗಳಂತ ಗಣನ. ಸೊ ಇನ್ನು 0 ಯಾಕೆ ಇನ್ಕ್ಲೂಡ್ ಮಾಡಲ್ಲ ಅಂದರೆ 0ಇಂದ ಸೇರಿಸಿದ್ರೆ ಗುಣಾಕಾರ ಮಾಡಿದ್ರೆ ಪ್ರಾಡಕ್ಟೇ 0 ಬಂದ್ಬಿಡುತ್ತೆ. ಅದಕ್ಕೋಸ್ಕರ 0 ಬಿಟ್ಟು ಇದು 1, 2, 3 ಕಂಟಿನ್ಯೂಸ್ ಆಗಿರ್ಬೇಕು ಆ 4 ಸಂಖ್ಯೆ. ಕಾನ್ಸಿಕ್ಯೂಟಿವ್ ಅಂತ ಕೊಟ್ಟಿದ್ದಾನೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಸತತ ಅಂತ ಇರುತ್ತೆ, ಕ್ರಮಾನುಗತ ಅಂತ ಇರುತ್ತೆ. ಸೊ 4 ಇಂಟೀಜರ್ಸ್ 1 × 2 × 3 × 4 ಇವು 4 ಮಲ್ಟಿಪ್ಲೈ ಮಾಡ್ತೀನಿ. 4 3 12, 12 24, 24 24. ಈ ಗುಣಲಬ್ಧ 24 ಬಂತಲ್ಲ ಪ್ರಾಡಕ್ಟ್. ಈ ಪ್ರಾಡಕ್ಟ್ ಯಾವ ನಂಬರಿಂದ ಡಿವೈಡ್ ಆಗುತ್ತೆ? ಇಲ್ಲಿರೋ 24ಇಂದ ಮಾತ್ರ ಡಿವೈಡ್ ಆಗುತ್ತೆ. 22 ಇಂದ ಆಗಲ್ಲ, 25 ಇಂದ ಆಗಲ್ಲ, 26 ಇಂದ ಆಗಲ್ಲ. ಸೊ ಆಪ್ಷನ್ ಬಿನೇ ಕರೆಕ್ಟ್ ಆನ್ಸರ್. ಅಥವಾ ಈ ಫಸ್ಟ್ 1 ಬಿಟ್ಟು ನೆಕ್ಸ್ಟ್ ಈ 4 ಸಂಖ್ಯೆ ತಗೊಳ್ರಿ, 2 × 3 × 4 × 5 ಅನ್ನೋವು ಇವು ಕೂಡ 4 ಕ್ರಮಾನುಗತ ಸಂಖ್ಯೆಗಳು, 4 ಕಾನ್ಸಿಕ್ಯೂಟಿವ್ ನಂಬರ್ಸ್ ಆಗ್ತವೆ. ಇವನ್ನ ಮಲ್ಟಿಪ್ಲೈ ಮಾಡಿರಿ. 5 4 20, 23 60, 62 120 ಬರುತ್ತಲ್ಲ. ಅಗೇನ್ ಈ 120 ಏನದು ಈ 24ಇಂದ ಎಕ್ಸಾಕ್ಟ್ ಡಿವೈಡ್ ಆಗುತ್ತೆ. 24 5 120, 24 5 120 ಡಿವೈಡ್ ಆಗುತ್ತೆ ಅಂದಮೇಲೆ ಸೊ ಯಾವುದೇ 4 ಕಂಟಿನ್ಯೂಸ್ ಆಗಿರೋ ಇಂಟೀಜರ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಆ ಪ್ರಾಡಕ್ಟು ಯಾವಾಗಲೂ 24ಇಂದನೇ ಡಿವೈಡ್ ಆಗುತ್ತೆ. ಇಟ್ ಈಸ್ ಆಲ್ವೇಸ್ ಡಿವಿಸಿಬಲ್ ಬೈ 24. ಪ್ರಾಡಕ್ಟ್ ಆಫ್ ಎನಿ 4 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಈಸ್ ಆಲ್ವೇಸ್ ಡಿವಿಸಿಬಲ್ ಬೈ 24. ದಟ್ಸ್ ವೈ ಆನ್ಸರ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. If A is an M cross N matrix and B is an N cross P matrix, then AB whole power T is ಅಂತ ಇದೆ. A ಒಂದು M cross N ಮ್ಯಾಟ್ರಿಕ್ಸ್ ಅಂದರೆ ಮಾತೃಕೆ ಆಗಿದೆ ಅಂತ, ಮತ್ತು B ಒಂದು N cross P ಮ್ಯಾಟ್ರಿಕ್ಸ್ ಆಗಿದ್ದರೆ AB ಹೋಲ್ ಟ್ರಾನ್ಸ್ಪೋಸ್ ಹೀಗಿರುತ್ತೆ ಅಂತಿದೆ. AB ಹೋಲ್ ಟ್ರಾನ್ಸ್ಪೋಸ್ ಹೀಗಿರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ನೋಡ್ರಿ, A ಅನ್ನೋದು ಒಂದು ಮ್ಯಾಟ್ರಿಕ್ಸು. A ಮ್ಯಾಟ್ರಿಕ್ಸ್ನ ಆರ್ಡರು M cross N ಇದೆ. ಸೊ ಆಮೇಲೆ ಬಿ ಅನ್ನೋದು ಮತ್ತೊಂದು ಮ್ಯಾಟ್ರಿಕ್ಸು, ಅದರ ಆರ್ಡರ್ ಏನಿದೆ ಅಂದರೆ N cross P ಇದೆ, N cross P ಇದೆ. ಸೊ ಹಾಗಾದರೆ ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಏನಿರುತ್ತೆ ಅಂತ ಕೇಳಿದಾನೆ. ಇದು ಒಂದು ಪ್ರಾಪರ್ಟಿ. ಇದೇನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಇದನ್ನು ಕ್ಯಾಲ್ಕುಲೇಷನ್ ನೆಸೆಸಿಟಿ ಇಲ್ಲ. ಎ ಮತ್ತು ಬಿನ ಮಲ್ಟಿಪ್ಲೈ ಮಾಡಬೇಕು ಅಂತ ನೆಸೆಸಿಟಿ ಇಲ್ಲ. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಟಿವ್ ಪ್ರಾಪರ್ಟಿ ಅಂತ ಇದೆ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಷನಲ್ಲಿ ಒಂದು ಪ್ರಾಪರ್ಟಿ ಇದೆ. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಪ್ರಾಪರ್ಟಿ ಅಂದರೆ ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಈಕ್ವಲ್ ಟು ಎದಕ್ಕೆ ಸಮ ಇರುತ್ತೆ ಅಂದರೆ ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್ಗೆ ಸಮ ಇರುತ್ತೆ. ಅಥವಾ ಇದನ್ನು ಟಿ ಬದಲಾಗಿ ಓನ್ಲಿ ಡ್ಯಾಶ್ ಕೂಡ ಹಾಕ್ತಾರೆ. ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಈಕ್ವಲ್ ಟು ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್ ಅಂತ ಬರೀತೀವಿ. ಸೊ ಇದು ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲಿಕೇಟಿವ್ ಪ್ರಾಪರ್ಟಿ ಒಳಗಡೆ ಇದೊಂದು ಪ್ರಾಪರ್ಟಿ, ಇದೊಂದು ನಿಯಮ. ಸೊ ಹಾಗಾಗಿ ಎ ಬಿ ಹೋಲ್ ಟ್ರಾನ್ಸ್ಪೋಸನ್ನು ಯಾವ ಥರ ಬರಿಬೋದು ಅಂದರೆ ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್ ಅಂತ ಬರಿತೀವಿ. ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್ ಅಂತ ಆಪ್ಷನ್ ಬಿನಲ್ಲಿದೆ ನೋಡ್ರಿ. ಹಾಗಾಗಿ ಇದು ಆಪ್ಷನ್ ಬಿ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ಬರೋಣ. ಈ ಥರ ಮುಂದಿನ 5th ಕ್ವಶನ್ನು. The ratio of circumference and radius of a circle of radius 5 centimeter will be ಅಂತಿದೆ ನೋಡ್ರಿ. 5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದ ಸುತ್ತಳತೆ ಮತ್ತು ತ್ರಿಜ್ಯದ ಅನುಪಾತ ಎಷ್ಟು ಅಂತ ಕೇಳಿದ.
ನೋಡಿ 5 ಸೆಂಟಿಮೀಟ್ರ್ ತ್ರಿಜ್ಯ ಇರುವ ವೃತ್ತದ ಸುತ್ತಳತೆ ಮತ್ತು ತ್ರಿಜ್ಯದ ಅನುಪಾತ ಏನಾಗಿರುತ್ತೆ? ನ್ಯಾಚುರಲ್ ನಂಬರ್, ಸ್ವಾಭಾವಿಕ ಸಂಖ್ಯೆ ಆಗಿರುತ್ತಾ? ಆ್ಯನ್ ಇಂಟೀಜರ್ ಅಂದರೆ ಪೂರ್ಣಾಂಕ ಆಗಿರುತ್ತಾ? ರ್ಯಾಷನಲ್ ನಂಬರ್ ಅಂದರೆ ಭಾಗಲಬ್ಧ ಸಂಖ್ಯೆ ಆಗಿರುತ್ತಾ? ಆ್ಯನ್ ಇರ್ಯಾಷನಲ್ ನಂಬರ್ ಅಂದರೆ ಅಭಾಗಲಬ್ಧ ಸಂಖ್ಯೆ ಬರುತ್ತಾ ಅಂತ ಕೇಳಿದಾನೆ. ಸೊ 5 ಸೆಂಟಿಮೀಟ್ರ್ ತ್ರಿಜ್ಯದ ವೃತ್ತದ ಸುತ್ತಳತೆ ಅಂತ ಕೇಳಿದಾನೆ. ಇದು ನೋಡ್ರಿ ಸರ್ಕಲ್, ಇದು ಸೆಂಟರ್ ಬರೀತಾ ಇದ್ದಾನೆ. ಈ ವೃತ್ತದ ತ್ರಿಜ್ಯ ಎಷ್ಟಿದೆ ಅಂದರೆ 5 ಸೆಂಟಿಮೀಟ್ರ್ ಇದೆ. ವೃತ್ತದ ತ್ರಿಜ್ಯ ಎಷ್ಟಿದೆ ಅಂದರೆ 5 ಸೆಂಟಿಮೀಟರ್ ಇದೆ. ಇದನ್ನ ರೇಡಿಯಸ್ ಆಫ್ ಎ ಸರ್ಕಲ್ ಅಂತ ಕರಿತೀವಿ, 5 ಸೆಂಟಿಮೀಟರ್ ಇದೆ. ಸೊ ನೆಕ್ಸ್ಟ್ ಈ ವೃತ್ತದ ಸುತ್ತಳತೆ ಸರ್ಕಂಫರೆನ್ಸ್ ಅಂತ ಕರಿತೀವಿ. ಅನದರ್ ವರ್ಡ್ ಪೆರಿಮೀಟರ್ ಅಂತ ಕರಿತೀವಿ ಸರ್ಕಂಫರೆನ್ಸ್ಗೆ. ಇದರ ಸರ್ಕಂಫರೆನ್ಸ್ಗೆ ಇದು ರೇಡಿಯಸ್ಗೆ ಇರ್ತಕ್ಕಂಥ ರೇಷಿಯೋ ಕಂಡುಹಿಡಿಬೇಕು. ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಅಂದರೆ 2πr ಅಂತ ಬರೀತೀವಿ. 2πr ಅನ್ನೋದು ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಕಂಡುಹಿಡಿಯೋ ಫಾರ್ಮುಲಾ. ಇಷ್ಟು ರೇಡಿಯಸ್ ಆಫ್ ಎ ಸರ್ಕಲ್ ಅಂದರೆ r ಬರೀತೀನಿ. ರೇಡಿಯಸ್ ಆಫ್ ಎ ಸರ್ಕಲ್ ಅಂದರೆ r ಬರೀತೀನಿ. ಸೊ ಈ ಸರ್ಕಂಫರೆನ್ಸಿಗೂ ಈ ರೇಡಿಯಸ್ಗೆ ಇರ್ತಕ್ಕಂಥ ಅನುಪಾತ ಅಂದರೆ ರೇಷಿಯೋ ಕಂಡುಹಿಡಿರಿ ಅಂತ ಕೇಳಿದ್ದಾನೆ. ಸೊ ಸರ್ಕಂಫರೆನ್ಸ್ ಆಫ್ ಸರ್ಕಲ್ಗೂ ರೇಡಿಯಸ್ಗೆ ಇರೋ ರೇಷಿಯೋ ಕಂಡುಹಿಡಿಬೇಕಂದ್ರೆ ಸೊ ಇಲ್ಲಿರೋ 6 ಸೇಮ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 2 × π ವ್ಯಾಲ್ಯೂ 22/7 ಆಗುತ್ತೆ. ಇಷ್ಟು ಏನು ಬರಿತೀನಿ, ಇಲ್ಲಿ ಕ್ಯಾನ್ಸಲ್ ಆಗಿದ್ರೆ 1 ಬರುತ್ತೆ. ಅಥವಾ ಪೈ ವ್ಯಾಲ್ಯೂ ಬರೀದೇ ಇದ್ರು ಓಕೆ, ಪೈ ವ್ಯಾಲ್ಯೂ ಬರೀದೇ ಇದ್ರು ಓಕೆ. ಸೊ ಪೈ ಜಾಗದಲ್ಲಿ ಪೈನೇ ಬರ್ಕೊಳ್ರಿ. ಸೊ ಎಷ್ಟು ಬರುತ್ತೆ ಅಂದರೆ ರೇಷಿಯೋ 2π/1 ಬರುತ್ತೆ. 2π/1 ಅಂದರೆ ಅದನ್ನ 2π/1 ಅಂತ ಬರಿತೀವಿ. ಸೊ 1ರಿಂದ 2π ಡಿವೈಡ್ ಮಾಡಿದ್ರೆ 2π ಬರುತ್ತೆ. ಸೊ ಇಲ್ಲಿ ಪೈ ಇನ್ಕ್ಲೂಡ್ ಆಗಿದೆ ಅಂದರೆ ಅದು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಸೊ ಪೈ ಯಾವಾಗಲೂ ಇದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಪೈ ಅನ್ನೋದು ಯಾವಾಗಲೂ ಅಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಪೈನ ಯಾವಾಗಲೂ ನಾವು ಅಭಾಗಲಬ್ಧ ಸಂಖ್ಯೆ, ಇರ್ರಾಷನಲ್ ನಂಬರ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. 2π/1 ಅಂದರೆ 2π ಬರುತ್ತೆ. ಅಲ್ಲಿ ಪೈ ಇದೆ, ಈ ಕಡೆ ಯಾವ ನಂಬರ್ ಇರಲಿ, ಕೋಎಫಿಷಿಯಂಟ್ 2 ಇರಲಿ, 3 ಇರಲಿ, 4 ಇರಲಿ, ಯಾವುದೇ ನಂಬರ್ ಇರಲಿ, ಸೊ ಅಲ್ಲಿ ಪೈ ಇನ್ಕ್ಲೂಡ್ ಆಗಿದೆ ಅದರಲ್ಲಿ ಅಂದರೆ ಪೈ ಈಸ್ ಕಾಲ್ಡ್ ಆಸ್ ಇರ್ರಾಷನಲ್ ನಂಬರ್ ಅಂತ ಕರಿತೀವಿ. ಯಾವುದೇ ಇರ್ರಾಷನಲ್ ನಂಬರ್ನ ಯಾವುದೇ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಫೈನಲಿ ಬರೋದು ಔಟ್ಪುಟ್ ಏನು ಇರ್ರಾಷನಲ್ ನಂಬರೇ ಆಗಿರುತ್ತೆ, ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಸೊ ಪೈ ಅನ್ನೋದು ಅಭಾಗಲಬ್ಧ ಸಂಖ್ಯೆ, ಅದ್ರ ಜೊತೆ 2ನ 3ನ ಏನೇ ಮಲ್ಟಿಪ್ಲೈ ಮಾಡಿದ್ರೆ ಬರೋ ಸಂಖ್ಯೆನೂ ಕೂಡ ಇರ್ರಾಷನಲ್ ನಂಬರ್ ಆಗಿರುತ್ತೆ, ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಸೊ ಹಾಗಾಗಿ ಇವುಗಳ ಅನುಪಾತ ಏನು ಬರ್ತಾ ಇದೆ ಅಂದರೆ ಅಲ್ಲಿ ಅಭಾಗಲಬ್ಧ ಸಂಖ್ಯೆ ಬರ್ತಾ ಇದೆ, ಇರ್ರಾಷನಲ್ ನಂಬರ್ ಬರ್ತಾ ಇದೆ. ಸೊ ಏನ್ ಇರ್ರಾಷನಲ್ ನಂಬರ್ ಅಂತ ಆಪ್ಷನ್ ಡಿ ನಲ್ಲಿದೆ ನೋಡ್ರಿ. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ಕ್ಲಿಯರ್ ಆಗ್ತಾ ಐತೆ ಈ ಕ್ವಶನ್ಗೆ ಆನ್ಸರ್. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, Bob wants to cover the floor of 3 meter wide and 4 meter long a room by square tiles. If each square tile is of side 0.5 meter, then the number of tiles required to cover the floor of the room is ಅಂತ ಇದೆ ನೋಡ್ರಿ. ಬಾಬ್ ಒಂದು ಕೋಣೆಗೆ 3 ಮೀಟರ್ ಅಗಲ ಮತ್ತು 4 ಮೀಟರ್ ಉದ್ದದ ನೆಲಕ್ಕೆ ಚೌಕಾಕಾರದ ಟೈಲ್ಸ್ಗಳಿಂದ ಹಾಕಿಸಲು ಬಯಸುತ್ತಾನೆ. ಪ್ರತಿ ಚೌಕಾಕಾರದ ಟೈಲ್ಸ್ 0.5 ಮೀಟರ್ ಬದಿಯಲ್ಲಿದ್ದಾಳೆ ಅಂದರೆ ಅವ್ರ ಉದ್ದ, ಒಂದು ಚೌಕಾಕಾರದ ಟೈಲ್ಸ್ನ ಮೆಜರ್ಮೆಂಟ್ಸ್ ಒಂದೊಂದು ಸೈಡ್ 0.5 ಮೀಟರ್ ಇರುತ್ತೆ ಅಂತ ಹೇಳಿದಾನೆ. ಕೋಣೆಯ ನೆಲವನ್ನು ಆವರಿಸಲು ಬೇಕಾದ ಚೌಕಾಕಾರದ ಟೈಲ್ಸ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ನೋಡ್ರಿ, ಆ ಕೋಣೆಯ ಮೆಜರ್ಮೆಂಟ್ಸು 3 ಮೀಟರ್ ಆಗಲ್ಲ 4 ಮೀಟರ್ ಉದ್ದ ಇದೆ ಅಂತ. 3 ಮೀಟರ್ ಆಗಲ್ಲ 4 ಮೀಟರ್ ಉದ್ದ ಇರ್ತಕ್ಕಂಥ ಒಂದು ಕೋಣೆ ಇದೆ. ಆ ಕೋಣೆಯ ಫ್ಲೋರ್ಗೆ, ನೆಲಕ್ಕೆ ಚೌಕಾಕಾರದ ಟೈಲ್ಸ್, ಸ್ಕ್ವೇರ್ ಶೇಪ್ಡ್ ಟೈಲ್ಸ್, ಚೌಕಾಕಾರದ ಟೈಲ್ಸ್ನ ನೆಲಕ್ಕೆ ಕೂರಿಸ್ಬೇಕು. ನೋಡ್ರಿ, ಈ ಥರ ಚೌಕಾಕಾರದ ಟೈಲ್ಸ್ಗಳನ್ನು ಸ್ಕ್ವೇರ್ ಶೇಪ್ಡ್ ಟೈಲ್ಸ್ನ ಕೂರಿಸ್ತಾ ಬರಬೇಕು, ಚೌಕಾಕಾರದ ಟೈಲ್ಸ್ನ ಕೂರಿಸ್ತಾ ಬರಬೇಕು. ಟೋಟಲಿ ಈ ನೆಲಕ್ಕೆ ಎಷ್ಟು ಟೈಲ್ಸ್ಗಳನ್ನು ಕೂರಿಸ್ಬೋದು ಅಂತ ಕೇಳಿದ್ದಾನೆ. ಸೊ ಅಲ್ಲಿ ಎಷ್ಟು ಟೈಲ್ಸ್ಗಳನ್ನ ಕೂರಿಸ್ಬೋದು ಅಂತ ಕಂಡುಹಿಡಿಯೋದಾದ್ರೆ ನೋಡ್ರಿ, ಸೊ ನಂಬರ್ ಆಫ್ ಟೈಲ್ಸ್ ಕಂಡುಹಿಡಿಬೇಕು. ನಂಬರ್ ಆಫ್ ಟೈಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಆ ಟೈಲ್ಸ್ಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ಫಸ್ಟ್ ಈ ಒಂದು ಫ್ಲೋರು ಯಾವ ಶೇಪಲ್ಲಿ ಇದೆ ಅಂದರೆ ನೋಡ್ರಿ, ಇದು ಉದ್ದ ಅಗಲ 3 ಮೀಟರ್ ಇದೆ, ಬ್ರೆಡ್ತ್ 3 ಮೀಟರ್ ಇದೆ. ಆಮೇಲೆ ಉದ್ದ ಇದೆ ಎಷ್ಟಿದೆ ಅಂದರೆ, ಲೆಂತ್ ಎಷ್ಟಿದೆ ಅಂದರೆ 4 ಮೀಟರ್ ಉದ್ದ ಇದೆ. 4 ಮೀಟರ್ ಉದ್ದ 3 ಮೀಟರ್ ಅಗಲ ಇರ್ತಕ್ಕಂಥ ಕೋಣೆ, 4 ಮೀಟರ್ ಉದ್ದ ಇದೆ, 3 ಮೀಟರ್ ಅಗಲ ಇದೆ ಅಂದರೆ ಇದು ಯಾವ ಶೇಪಲ್ಲಿ ಇದೆ ಫ್ಲೋರ್ ಅಂದರೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಇದೆ, ಆಯತಾಕಾರದಲ್ಲಿದೆ ಅಂತ ಹೇಳ್ಬೋದು.
ಸೊ ಹಾಗಾದ್ರೆ ಇಲ್ಲಿ ನಂಬರ್ ಆಫ್ ಟೈಲ್ಸ್ ಕಂಡುಹಿಡಿಬೇಕಂದ್ರೆ ಫಸ್ಟ್ ಏರಿಯಾ ಆಫ್ ಫ್ಲೋರ್ ಅಂದರೆ ಆ ನೆಲದ ವಿಸ್ತೀರ್ಣ ಡಿವೈಡ್ ಬೈ ಕೆಳಗಡೆ ಏರಿಯಾ ಆಫ್ ಈಚ್ ಟೈಲ್ಸ್ ಬರಿಬೇಕು. ಏರಿಯಾ ಆಫ್ ಈಚ್ ಟೈಲ್ಸ್, ಸೊ ಪ್ರತಿಯೊಂದು ಟೈಲ್ನ ವಿಸ್ತೀರ್ಣ ಕೆಳಗಡೆ ಬರ್ಕೊಂಡು ಮೇಲ್ಗಡೆ ಇಡೀ ಆ ಕೋಣೆಯ ನೆಲದ ವಿಸ್ತೀರ್ಣವನ್ನು ಮೇಲೆ ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ನಂಬರ್ ಆಫ್ ಟೈಲ್ಸ್ ಎಷ್ಟು ಬೇಕಾಗ್ತವೆ ಅಂತ ನಾವು ಸುಲಭವಾಗಿ ಕಂಡುಹಿಡಿಬೋದು. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಏರಿಯಾ ಆಫ್ ಫ್ಲೋರ್ ಇದು ಯಾವ ಶೇಪಲ್ಲಿದೆ? ರೆಕ್ಟ್ಯಾಂಗಲ್ ಇದೆ, ಆಯತಾಕಾರದಲ್ಲಿದೆ. ಸೊ ಆಯತಾಕಾರದ ವಿಸ್ತೀರ್ಣ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂದರೆ ಏನಂತ ಕರಿತೀವಿ ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಅಂತ ಕರಿತೀವಿ, ಉದ್ದ ಇಂಟು ಅಗಲ ಅಂತ ಕರಿತೀವಿ. ಲೆಂತ್ ಇಲ್ಲಿ 4 ಮೀಟರ್ ಇದೆ, ಲೆಂತ್ 4 ಮೀಟರ್ ಇದೆ, ಬ್ರೆಡ್ತ್ 3 ಮೀಟರ್ ಇದೆಯಲ್ಲ, ಇದೇ 4 ಇಂಟು 3 ಬರ್ಕೊಂಡ್ರೆ ಅದರ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಸಿಗುತ್ತೆ. ಲೆಂತ್ ಇಂಟು ಬ್ರೆಡ್ತ್, ಲೆಂತ್ 4 ಮೀಟರ್ ಇದೆ, ಬ್ರೆಡ್ತ್ 3 ಮೀಟರ್ ಇದೆ ಅಂದರೆ 4 ಇಂಟು 3 ಬರ್ಕೋಬೇಕು. ಆಮೇಲೆ ಏರಿಯಾ ಆಫ್ ಈಚ್ ಟೈಲ್ಸ್ ಅಂದರೆ ಪ್ರತಿಯೊಂದು ಟೈಲ್ಸು ಚೌಕಾಕಾರದಲ್ಲಿದೆ, ಸ್ಕ್ವೇರ್ ಶೇಪಲ್ಲಿದೆ. ಅಂದರೆ ಏರಿಯಾ ಆಫ್ ಸ್ಕ್ವೇರ್ ಅಂದರೆ ನಾವು ಎ ಸ್ಕ್ವೇರ್ ಬರಿತೀವಿ. ಎ ಅಂದರೆ ಈಚ್ ಸೈಡ್ ಆಫ್ ಎ ಸ್ಕ್ವೇರ್ ಅಂತ ಕರಿತೀವಿ. 0.5 ಮೀಟ್ರ್ ಉದ್ದ ಇದೆ ಪ್ರತಿಯೊಂದು ಚೌಕಾಕಾರ ಟೈಲ್ಸ್. ನೋಡ್ರಿ, ಚೌಕಾಕಾರದಲ್ಲಿ ಟೈಲ್ಸ್ ಇರುತ್ತೆ ಅಂದರೆ ಪ್ರತಿಯೊಂದು ಬದಿ 0.5 ಮೀಟ್ರ್ ಇರುತ್ತೆ ಅಂತ. ಪ್ರತಿಯೊಂದು ಟೈಲ್ಸ್ನ ಮೆಜರ್ಮೆಂಟು 0.5 ಇರುತ್ತೆ. ಅಂದರೆ ಈ ಒಂದು ಟೈಲ್ಸ್ನ ವಿಸ್ತೀರ್ಣ ಕಂಡುಹಿಡಿಬೇಕು, ಏರಿಯಾ ಕಂಡುಹಿಡಿಬೇಕಂದ್ರೆ ಸೊ ಇದನ್ನು ಎ ಸ್ಕ್ವೇರ್, ಎ ಅಂದರೆ 0.5 ಇದೆಯಲ್ಲ, 0.5 ಹೋಲ್ ಸ್ಕ್ವೇರ್ ಹಾಕ್ಕೊಂಡು ಸಿಂಪ್ಲಿಫೈ ಮಾಡಿರಿ ನಂಬರ್ ಆಫ್ ಟೈಲ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಇದು 4 ಇಂಟು 3 ಅಂದರೆ 12 ಬರುತ್ತೆ. ಇದು 5 ಸ್ಕ್ವೇರ್ ಅಂದರೆ 25, 5 ಸ್ಕ್ವೇರ್ ಫಸ್ಟ್ ಪಾಯಿಂಟ್ ಇಲ್ಲ ಅಂತ ಸ್ಕ್ವೇರ್ ಮಾಡಿರಿ. 5 ಸ್ಕ್ವೇರ್ ವ್ಯಾಲ್ಯೂ 25 ಆಗುತ್ತೆ. ಇಲ್ಲಿ ರೈಟ್ ಎಂಡಿಂದ 1 ಡಿಜಿಟ್ ಆಮೇಲೆ ಪಾಯಿಂಟ್ ಇದೆ ಅಂದರೆ ಸ್ಕ್ವೇರ್ ಮಾಡಿದ ಆಮೇಲೆ ರೈಟ್ ಎಂಡಿಂದ 2 ಡಿಜಿಟ್ಸ್ ಆಮೇಲೆ ಪಾಯಿಂಟ್ ಬರೀಬೇಕು. ಇಲ್ಲಿ ಫಾರ್ಮಾಲಿಟಿಗೋಸ್ಕರ 0 ಹಾಕ್ಕೊಂಡಿದ್ದೀನಿ. ಸೊ ಇವೆರಡು ಸಿಂಪ್ಲಿಫೈ ಮಾಡಿರಿ. ಪಾಯಿಂಟಿಂದ ನೋಡ್ರಿ, ಇಲ್ಲಿ ರೈಟ್ ಸೈಡ್ 2 ಅಂಕೆ ಇದೆ, 2 ಡಿಜಿಟ್ಸ್ ಇದೆ ಅಂದರೆ ಮೇಲಿರೋ ನಂಬರ್ಗೆ 2 0 ಎಕ್ಸ್ಟ್ರಾ ಹಾಕೊಂಡ್ರೆ ಕೆಳಗಿರೋ ಈ ಪಾಯಿಂಟ್ ಎಲಿಮಿನೇಟ್ ಆಗಿ 0 to 5 ಅಂದರೆ ಜಸ್ಟ್ 25 ಬರೀಬೋದು. 25 1s are 25, 4s are 100 ಕ್ಯಾನ್ಸಲ್ ಆಗುತ್ತೆ. ಇನ್ನು 20 ಉಳಿಯುತ್ತೆ, 200 ಆಗುತ್ತೆ. 28s are 200 ಕ್ಯಾನ್ಸಲ್ ಆಗಿ 48 ಟೈಲ್ಸ್ಗಳ ಅವಶ್ಯಕತೆ ಇದೆ ಅಂತ. ಸೊ ಈ ಥರ ಸ್ಕ್ವೇರ್ ಶೇಪ್ಡ್ ಟೈಲ್ಸ್ ಈ ಫ್ಲೋರಿಗೆ ಹಾಕ್ಲಿಕ್ಕೆ ಎಷ್ಟು ಬೇಕಂದ್ರೆ 48 ಟೈಲ್ಸ್ ನೀಡ್ ಇದೆ. ಸೊ ಇಲ್ಲಿ ಆಪ್ಷನ್ ಸಿ ಇದೆ ನೋಡ್ರಿ, ನಂಬರ್ ಆಫ್ ಟೈಲ್ಸ್ ಎಷ್ಟು ಅಂದ್ರೆ 48 ಟೈಲ್ಸ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ಈ ರೀತಿ ಈ ಪ್ರಾಬ್ಲಮ್ನ ನಾವು ಬಿಡಿಸ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪೈಥಾಗೋರಿಯನ್ ಟ್ರಿಪ್ಲೆಟ್? ಇಂಪಾರ್ಟೆಂಟ್ ಕ್ವಶನ್ ಇದು. ಈ ಕೆಳಗಿನವುಗಳಲ್ಲಿ ಯಾವುದು ಪೈಥಾಗೋರಿಯನ್ ತ್ರಿವಳಿ ಅಲ್ಲ ಅಂತ ಕೇಳಿದ್ದಾನೆ. ಸೊ ಇದು ಪೈಥಾಗೋರಸ್ ಟ್ರಿಪ್ಲೆಟ್ ಅಂದರೆ ಫಸ್ಟ್ ಆಫ್ ಆಲ್ ಪೈಥಾಗೋರಸ್ ತ್ರಿವಳಿ ಅಪ್ಲಿಕೇಬಲ್ ಆಗೋದು ಓನ್ಲಿ ಫಾರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ ಮಾತ್ರ. ಲಂಬ ಕೋನ ತ್ರಿಭುಜಗಳಿಗೆ ಮಾತ್ರ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಬರೋದು, ಪೈಥಾಗೋರಸ್ ಥಿಯರಮ್ ಅಪ್ಲೈ ಆಗೋದು. ಸೊ ಇದು ಎ ಬಿ ಸಿ ಅನ್ನೋದು ಪೈಥಾಗೋರಸ್ ಥಿಯರಮ್, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಬಿ ಹತ್ರ 90 ಡಿಗ್ರಿ ಇರೋದ್ರಿಂದ ಎ ಬಿ ಸಿ ಅನ್ನೋದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಲಂಬ ಕೋನ ತ್ರಿಭುಜ. ಎ ಬಿ ಸಿ ಅನ್ನೋದು ಲಂಬ ಕೋನ ತ್ರಿಭುಜ, ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಹಾಗಾದರೆ ಯಾವುದೋ ಪೈಥಾಗೋರಸ್ ತ್ರಿವಳಿ ಅಲ್ಲ ಅಂತ ಕೇಳಿದ್ದಾನೆ. ಪೈಥಾಗೋರಸ್ ತ್ರಿವಳಿ ಹೌದಾ ಅಥವಾ ಅಲ್ಲ ಅಂತ ಚೆಕ್ ಮಾಡ್ಬೇಕಂದ್ರೆ ಇದರಲ್ಲಿರೋ ಬಿಗ್ಗೆಸ್ಟ್ ನಂಬರ್ ಏನಿದೆಯಲ್ಲ, ಈ ಬಿಗ್ಗೆಸ್ಟ್ ನಂಬರ್ಗೆ ಸ್ಕ್ವೇರ್ ಮಾಡಿರಿ. 10 ಸ್ಕ್ವೇರ್ ವ್ಯಾಲ್ಯೂ 100 ಬರುತ್ತೆ. ನೋಡಿರಿ, ಇದರಲ್ಲಿರೋ ಬಿಗ್ಗೆಸ್ಟ್ ನಂಬರ್ 10 ಇದೆಯಲ್ಲ, 10ಗೆ ಸ್ಕ್ವೇರ್ ಮಾಡಿ 10 ಸ್ಕ್ವೇರ್ ಅಂದರೆ 100 ಬರುತ್ತೆ. ಇನ್ನು ರಿಮೈನಿಂಗ್ 2 ನಂಬರ್ಸ್ ಇದೆಯಲ್ಲ 6 ಮತ್ತು 8ಗೆ ಅವೆರಡಕ್ಕೂ ಸ್ಕ್ವೇರ್ ಮಾಡಿ ಕೂಡ್ಕೋಬೇಕು. 6 ಸ್ಕ್ವೇರ್ ಅಂದರೆ 36, 8 ಸ್ಕ್ವೇರ್ ಅಂದರೆ 64. ಇವೆರಡು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 100 ಬರುತ್ತಲ್ಲ. ನೋಡಿ, ಇದು ಒಂದೇ ಸಂಖ್ಯೆಯ ವರ್ಗ, ಸ್ಕ್ವೇರ್ ಆಫ್ ಸಿಂಗಲ್ ನಂಬರ್. ಅಂದರೆ ಇಲ್ಲಿ ಫಸ್ಟ್ ಬಿಗ್ಗೆಸ್ಟ್ ನಂಬರ್ ಯಾವ್ದು ಇರುತ್ತಾ ಆ ಗ್ರೂಪಲ್ಲಿ ಬಿಗ್ಗೆಸ್ಟ್ ನಂಬರ್ಗೆ ಸ್ಕ್ವೇರ್ ಮಾಡಬೇಕು. ಆ ಬಿಗ್ಗೆಸ್ಟ್ ನಂಬರ್ ಸ್ಕ್ವೇರ್ ಅನ್ನೋದು ರಿಮೈನಿಂಗ್ 2 ನಂಬರ್ ಸ್ಕ್ವೇರ್ ಮಾಡಿ ಅಡಿಷನ್ ಮಾಡಿದ್ಕೆ ಸಮ್ಗೆ ಸಮ ಬಂದು ಇವೆರಡು ಅಂದರೆ 6, 8, 10 ಈಸ್ ಎ ಪೈಥಾಗೋರಿಯನ್ ಟ್ರಿಪ್ಲೆಟ್ ಅಂತ ಕರಿತೀವಿ. ಸೊ ಇಟ್ ಈಸ್ ಎ ಪೈಥಾಗೋರಿಯನ್ ಟ್ರಿಪ್ಲೆಟ್. ಅದು ಎಕ್ಸಾಕ್ಟ್ಲಿ 6, 8, 10 ಈಸ್ ಎ ಪೈಥಾಗೋರಿಯನ್ ಟ್ರಿಪ್ಲೆಟ್. ಸೇಮ್ ಪ್ರೊಸೀಜರಲ್ಲಿ ಬಿಗ್ಗೆಸ್ಟ್ ನಂಬರ್ ಇದರಲ್ಲಿ 5 ಇದೆ, ಬಿಗ್ಗೆಸ್ಟ್ ನಂಬರ್ 5 ಇದೆ. ಸೊ ಈ 5ಗೆ ಸ್ಕ್ವೇರ್ ಹಾಕಿ 5 ಸ್ಕ್ವೇರ್ ವ್ಯಾಲ್ಯೂ 25 ಬರುತ್ತೆ. ರಿಮೈನಿಂಗ್ ನಂಬರ್ಸು 3 ಮತ್ತು 4ಗೆ ಸ್ಕ್ವೇರ್ ಹಾಕಿ ಅಡಿಷನ್ ಮಾಡಿರಿ. 3 ಸ್ಕ್ವೇರ್ ಅಂದರೆ 9, ನೆಕ್ಸ್ಟ್ 4 ಸ್ಕ್ವೇರ್ ಅಂದರೆ 16, 9 + 16 ಅಂದರೆ 25 ಬರುತ್ತಲ್ಲ. ಈ ಬಿಗ್ಗೆಸ್ಟ್ ನಂಬರ್ ಸ್ಕ್ವೇರು ರಿಮೈನಿಂಗ್ 2 ನಂಬರ್ಸ್ನ ಸ್ಕ್ವೇರ್ಸ್ ಮಾಡಿ ಅಡಿಷನ್ ಮಾಡೋದಕ್ಕೆ ಇವೆರಡು ಸಮ ಬರುತ್ತೆ ಅಂದಮೇಲೆ ಇಯರ್ ಆಲ್ಸೋ 3, 4, 5 ಈಸ್ ಆಲ್ಸೋ ಎ ಪೈಥಾಗೋರಿಯನ್ ಟ್ರಿಪ್ಲೆಟ್. ಅದು ಕೂಡ ಹೌದು, ಏನೂ ಹೌದು, ಬಿನೂ ಹೌದು.
ಸಿ ಬರೋಣ. 5, 7, 12 ಇದೆಯಲ್ಲ, ಇಲ್ಲಿ ಬಿಗ್ಗೆಸ್ಟ್ ನಂಬರ್ 12 ಇದೆಯಲ್ಲ, 12ಗೆ ಸ್ಕ್ವೇರ್ ಹಾಕ್ರಿ. 12 ಸ್ಕ್ವೇರ್ ಅಂದರೆ 12 × 12 144 ಆಗುತ್ತೆ. ರಿಮೈನಿಂಗ್ 2 ನಂಬರ್ಸ್ಗೆ ಸ್ಕ್ವೇರ್ ಹಾಕೋಣ. 5 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್. 5 ಸ್ಕ್ವೇರ್ ಅಂದರೆ 25, 7 ಸ್ಕ್ವೇರ್ ಅಂದರೆ 49. ಇವೆರಡು ಆ್ಯಡ್ ಮಾಡಿರಿ. 60 + 14 ಅಂದರೆ 74 ಆಗುತ್ತೆ. 74 ಆಗುತ್ತೆ ನೋಡಿ. ಇದು ಒಂದೇ ನಂಬರ್ ಸ್ಕ್ವೇರು, ಇವೆರಡು ನಂಬರ್ ಸ್ಕ್ವೇರ್ ಮಾಡೋದಕ್ಕೆ ಅದು ಈಕ್ವಲ್ ಬರಲಿಲ್ಲ ಅಂದರೆ ಸೊ ದಿಸ್ ವಿಲ್ ಬಿ ಎ ಪೈಥಾಗೋರನ್ ಟ್ರಿಪ್ಲೆಟ್. 5, 7, 12 definitely is not a Pythagorean triplet. Pythagorean triplet ಅಲ್ಲ, is not a Pythagorean triplet. ಇದು ಪೈಥಾಗೋರಸ್ ತ್ರಿವಳಿ ಅಲ್ಲ. ಸೊ ನಮಗೆ ಆನ್ಸರ್ ಇದೆ. ಯಾವ್ದು ಅಲ್ಲ ಅಂತ ಕೇಳಿದಾನೆ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪೈಥಾಗೋರನ್ ಟ್ರಿಪ್ಲೆಟ್ ಅಂತ ಕೇಳಿದಾನೆ ಅಂದರೆ 5, 7, 12 ಈಸ್ ನಾಟ್ ಎ ಪೈಥಾಗೋರನ್ ಟ್ರಿಪ್ಲೆಟ್. ಇದಕ್ಕೆ ಆನ್ಸರ್ ಸಿನೇ ಹಾಕ್ಬೇಕು. ಬಟ್ ಇದು ಲಾಸ್ಟ್ ಆಪ್ಷನ್ ಚೆಕ್ ಮಾಡಿಬಿಡ್ರಿ. ಇಲ್ಲಿ ಬಿಗ್ಗೆಸ್ಟ್ ನಂಬರ್ 13 ಇದೆಯಲ್ಲ, 13 ಸ್ಕ್ವೇರ್ ವ್ಯಾಲ್ಯೂ 169 ಬರುತ್ತೆ. 13 × 13. ಈ ರಿಮೈನಿಂಗ್ 2 ನಂಬರ್ಸ್ಗೆ ಸ್ಕ್ವೇರ್ ಹಾಕಿ ಆ್ಯಡ್ ಮಾಡೋಣ. 5 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಮಾಡಿರಿ. 5 ಸ್ಕ್ವೇರ್ ಅಂದರೆ 25, 12 ಸ್ಕ್ವೇರ್ ಅಂದರೆ 144. ಇವೆರಡು ಆ್ಯಡ್ ಮಾಡಿದ್ರೆ 169 ಬರುತ್ತೆ. ಸೊ ಇದು ಒಂದೇ ನಂಬರ್ ಸ್ಕ್ವೇರ್, ಇವೆರಡೂ ನಂಬರ್ ಸ್ಕ್ವೇರ್ ಮಾಡೋಕ್ಕೆ ಈಕ್ವಲ್ ಬರ್ತಾ ಇದೆ ಅಂದರೆ ಸೊ ದಿಸ್ ಈಸ್ ಆಲ್ಸೋ ಎ ಪೈಥಾಗೋರನ್ ಟ್ರಿಪ್ಲೆಟ್. ಅದು ಕೂಡ ಪೈಥಾಗೋರಸ್ ತ್ರಿವಳಿ ಆಗುತ್ತೆ. ಯಾವುದಾಗಿಲ್ಲ ಅಂದರೆ 5, 7, 12 ಈಸ್ ನಾಟ್ ಎ ಪೈಥಾಗೋರನ್ ಟ್ರಿಪ್ಲೆಟ್ ಅಂತ ಕರಿತೀವಿ. ಕ್ಲಿಯರ್ ಈ ರೀತಿ ಚೆಕ್ ಮಾಡ್ಬೋದು. ಅಥವಾ ಪೈಥಾಗೋರನ್ ಟ್ರಿಪ್ಲೆಟ್ಸ್ ನೀವು ಬಯಾಟ್ ಮಾಡ್ಕೊಂಡ್ರಿ ಒಂದಿಷ್ಟು ಅಂದರೆ ನೀವು ಡೈರೆಕ್ಟಾಗಿ ವಿತೌಟ್ ಕ್ಯಾಲ್ಕುಲೇಷನ್ ಆನ್ಸರ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಬರೋಣ. ವ್ಯಾಲ್ಯೂ ಆಫ್ 3/5 ಹೋಲ್ ಸ್ಕ್ವೇರ್ ಇಂಟು 5³ ಇದೆ. 3/5 ಹೋಲ್ ಸ್ಕ್ವೇರ್ ಇಂಟು 5³ ಇದೆ. ಡಿವೈಡ್ ಬೈ 9/3 ಇಂಟು 5 ಇದೆ. ಸೊ 3/5 ಹೋಲ್ ಸ್ಕ್ವೇರ್ ಇಂಟು 5³ ಇದೆ. 9/3 ಇಂಟು 5 ಇದೆ. ಸಿಂಪ್ಲಿಫೈ ಮಾಡಿದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ. ಸೊ ಇಲ್ಲಿ 3/5 ಇದೆಯಲ್ಲ, ಇಲ್ಲಿ 5 ಮತ್ತು 2 ಎರಡು ಪವರ್ಸ್ಗಳಿಂದ ಎರಡು ಮಲ್ಟಿಪ್ಲೈ ಮಾಡಿರಿ. 5 2s 10 ಬರುತ್ತೆ. ಇಂಟು 5³ ಹಾಗೆ ಬರೀತೀನಿ. ಸೊ ಇಲ್ಲಿ ನೋಡಿರಿ 9/3 ಇದೆಯಲ್ಲ, 9ನ್ನು 3 ಸ್ಕ್ವೇರ್ ಬರ್ಕೊಂಡು ಹೋಲ್ ಪವರ್ ಮತ್ತು ಈ 3 ಬರಿತೀನಿ. ನೋಡ್ರಿ ಇಲ್ಲಿ ಒಳಗಡೆ 9 ಇದೆಯಲ್ಲ, 9 ಕ್ಯಾನ್ ಬಿ ರಿಟನ್ ಆಸ್ 3 ಸ್ಕ್ವೇರ್. 3 ಸ್ಕ್ವೇರ್ ವ್ಯಾಲ್ಯೂ 9 ಅಲ್ಲ, ದಟ್ಸ್ ವೈ 9 ಕ್ಯಾನ್ ಬಿ ರಿಟನ್ ಆಸ್ 3 ಸ್ಕ್ವೇರ್. ಹೋಲ್ ಕ್ಯೂಬ್ ಬರಿತೀನಿ. 3 ಸ್ಕ್ವೇರ್ ಹೋಲ್ ಕ್ಯೂಬ್. ಅವಾಗ ಇಲ್ಲಿ 2 ಪವರ್ಸ್ ಆಯಿತು. 2 ಮತ್ತು 3 ಇವೆರಡು ಮಲ್ಟಿಪ್ಲೈ ಮಾಡಿರಿ. ಪವರ್ಸ್ 2 ಇದ್ದಾಗ ಅವೆರಡು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಲ್ಟಿಪ್ಲೈ ದೀಸ್ 2 ಪವರ್ಸ್. 2 × 3 ಅಂದರೆ 6 ಆಗುತ್ತೆ. 3/6 ಬರಿತೀನಿ. ಇಂಟು 5 ಹಾಗೆ ಬರ್ಕೊಂಡು ಸಿಂಪ್ಲಿಫೈ ಮಾಡೋಣ. ಸೊ ಇಲ್ಲಿ ನ್ಯೂಮರೇಟ್ರಲ್ಲಿ 3/10, ಇಲ್ಲಿ 3/6 ಇದಾವೆ ಅಂದ್ರೆ ಇಲ್ಲಿ 3 ನಾವು 6 ಇದಾವೆ. 3 ಏನವು 6 ಟರ್ಮ್ಸ್ ಇದಾವೆ, 6 ಟೈಮ್ಸ್ ಇದೆ. ಇಲ್ಲಿ 3 ಏನವು 10 ಟೈಮ್ಸ್ ಇದೆ. ಈ 3 ಏನವು 6 ಟೈಮ್ಸ್, ಇಲ್ಲಿ 6 ಟೈಮ್ಸ್ ಕ್ಯಾನ್ಸಲ್ ಆದರೆ 3 ಏನವು 4 ಉಳಿತಾವೆ ರಿಮೈನಿಂಗ್. ಇಲ್ಲಿ 6 ಇಲ್ಲಿ 6 ಕ್ಯಾನ್ಸಲ್ ಆದರೆ 3 ಏನವು 4 ಉಳಿತಾವೆ. 3/4 ಅಷ್ಟೇ ಉಳಿಯುತ್ತೆ. ಇಲ್ಲಿ 5/3 ಅಂದರೆ 5 3 ಇರ್ತಾವಲ್ಲ, ಅದರಲ್ಲಿ 1 ಕ್ಯಾನ್ಸಲ್ ಆದರೆ 5 ಸ್ಕ್ವೇರ್ ಮಾತ್ರ ಉಳಿಯುತ್ತೆ. ಅಲ್ಲಿ 5 ಸ್ಕ್ವೇರ್ ಉಳಿಯುತ್ತೆ. 3/4 ಅಂದರೆ 81 ಬರುತ್ತೆ. 3/4 ಅಂದರೆ 3ನ 4 ಟೈಮ್ಸ್ ಸೆಕೆಂಡ್ ಮಲ್ಟಿಪ್ಲೈ ಮಾಡಿರಿ. 3ನ 4 ಟೈಮ್ಸ್ ಸೆಕೆಂಡ್ ಮಲ್ಟಿಪ್ಲೈ ಮಾಡಿರಿ. 3 × 3 9, 9 3s 27, 27 3s 81 ಬರುತ್ತೆ. ಇಂಟು 5 ಸ್ಕ್ವೇರ್ ವ್ಯಾಲ್ಯೂ 25 ಬರುತ್ತೆ. ಇವೆರಡು ಮಲ್ಟಿಪ್ಲೈ ಮಾಡಿರಿ. 25 1s 25 ಕ್ಯಾರಿ ಟು 25 8s 200 + 2 ಅಂದರೆ 200 + 2 ಅಂದರೆ 202 ಬರುತ್ತೆ. ಸೊ ಇದು 2025 ಬರುತ್ತೆ. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ವ್ಯಾಲ್ಯೂ 2025 ಬರುತ್ತೆ. ದಟ್ ಈಸ್ ಇನ್ ಆಪ್ಷನ್ ಬಿ. ಆಪ್ಷನ್ ಬಿ ನಲ್ಲಿ ಇದೆಯಲ್ಲ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. ರೈಟ್ ರ್ಯಾಷನಲ್ ನಂಬರ್ -1/3, -2/9, -4/3 ಇನ್ ಅಸೆಂಡಿಂಗ್ ಆರ್ಡರ್ ಅಂತಿದೆ. ನೋಡ್ರಿ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳಿದಾವೆ. -1/3 ಇದೆ, -2/9 ಇದೆ, -4/3ಗಳನ್ನು ಆರೋಹಣ ಕ್ರಮದಲ್ಲಿ ಬರೀಬೇಕು. ಆರೋಹಣ ಕ್ರಮದಲ್ಲಿ ಬರೆದ್ರೆ ಸೊ ಇಲ್ಲಿ ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಅಂದರೆ ಏರಿಕೆ ಕ್ರಮ. ಆರೋಹಣ ಕ್ರಮ ಅಂದರೆ ಏರಿಕೆ ಕ್ರಮದಲ್ಲಿ ಬರೀಬೇಕು. ಅಸೆಂಡಿಂಗ್ ಆರ್ಡರ್ ಬರ್ಕೊಂಡ್ರೆ ಯಾವ ಆಪ್ಷನ್ ಸರಿ ಆಗುತ್ತೆ ಅಂತ ಜಸ್ಟ್ ನೋಡ್ರಿ. 1/3 ಇದೆಯಲ್ಲ, ಮೈನಸ್ ಆಮೇಲೆ ಹಾಕೊಳ್ಳೋಣ. 1/3 ಅಂದರೆ ಈ 3ನಿಂದ ಈ ಥರ 1ನ್ನು ನೀವು ಕಿವಿ ಹಾಕೊಂಡು ಡಿವೈಡ್ ಮಾಡ್ಕೋಬೇಕು. 3ಯಿಂದ 1ನ ಡಿವೈಡ್ ಮಾಡಿರಿ ಅಂದರೆ ಎಷ್ಟು ಬರುತ್ತಾರೆ? 0.33 ಸಮಥಿಂಗ್ ಬರುತ್ತೆ. 0.33 ಬರುತ್ತೆ. ಅಲ್ಲಿ -0.33 ಬರುತ್ತೆ. 2/9 ಅಂದರೆ 9ಇಂದ 2 ಡಿವೈಡ್ ಮಾಡ್ಕೋಬೇಕು. ಪಾಯಿಂಟ್ ಕಟ್ 0 ಎಳಿಸ್ಕೊಳ್ರಿ. 9 2s 18 ಕ್ಯಾರಿ 2 ಉಳಿಯುತ್ತೆ. ಪಾಯಿಂಟ್ರಿಂದ ಇನ್ನೊಂದು 0 ಹಾಕೊಳ್ರಿ. ಮತ್ತೆ 9 2s 18 ಹಿಂಗೆ ಕಂಟಿನ್ಯೂ ಆಗ್ತಾ ಆಗುತ್ತೆ. ಇದು -0.22 ಬರಿತೀನಿ. ಆಮೇಲೆ 4/3 ಅಂದರೆ 3ನಿಂದ 4 ಡಿವೈಡ್ ಮಾಡ್ತಾ ಹೋಗ್ರಿ. 1.33 ಬರುತ್ತೆ. ಅದು -1.33 ಬರಿತೀನಿ. ಇದೇ ಥರ 3ಇಂದ 4 ಡಿವೈಡ್ ಮಾಡಿದ್ರೆ ಇಲ್ಲಿ ಅಸೆಂಡಿಂಗ್ ಆರ್ಡ್ರಲ್ಲಿ ಬರಿಬೇಕಂದ್ರೆ, ಏರಿಕೆ ಕ್ರಮದಲ್ಲಿ ಬರಿಬೇಕಂದ್ರೆ ಮೊದಲು ಸ್ಮಾಲೆಸ್ಟ್ ನಂಬರ್ ಬರಿಬೇಕು.
ನೋಡಿರಿ, ಎಲ್ಲ ನೆಗೆಟಿವ್ ಸೈನ್ ಇದ್ದಾಗ ಯಾವುದು ಬಿಗ್ಗರ್ ನಂಬರ್ ಥರ ನಮಗೆ ಕಾಣಿಸುತ್ತಲ್ಲ, ಯಾವುದು ಬಿಗ್ಗರ್ ನಂಬರ್ ಕಾಣಿಸ್ತಾ ಇದು ನೋಡಿರಿ, -0.33 ಇದೆ, -0.22 ಇದೆ, ಅಂದರೆ ಇದು 1.33 ಇದೆಯಲ್ಲ. ನೆಗೆಟಿವ್ ಸೈನ್ ಇದ್ದಾಗ ಆರೋಹಣ ಕ್ರಮ ಅಸೆಂಡಿಂಗ್ ಆರ್ಡರ್ ಅಂದರೆ ಮೊದಲು ಸ್ಮಾಲೆಸ್ಟ್ ನಂಬರ್ ಬರಿಬೇಕು, ಆಮೇಲೆ ಬಿಗ್ಗೆಸ್ಟ್ ನಂಬರ್ ಬರ್ಕೊಂತ ಹೋಗ್ಬೇಕು. ಅಸೆಂಡಿಂಗ್ ಆರ್ಡರ್ ಅಂದರೆ ಮೊದಲು ಸ್ಮಾಲೆಸ್ಟ್, ಆಮೇಲೆ ಬಿಗ್ಗರ್ ನಂಬರ್ಸ್ ಬರಿತಾ ಹೋಗ್ಬೇಕು. ಸೊ ಇಲ್ಲಿ ಇಷ್ಟರಲ್ಲಿ ಮೂರಲ್ಲಿ ಸ್ಮಾಲೆಸ್ಟ್ ನಂಬರ್ ಅಂದರೆ ಇದೆ -1.33ನೇ ಸ್ಮಾಲೆಸ್ಟ್. ನೆಗೆಟಿವ್ ಸೈನ್ ಇದ್ದಾಗ ನಮಗೆ ಯಾವ್ದು ದೊಡ್ಡದು ಅನ್ಸುತ್ತಲ್ಲ ಅದೇ ಸ್ಮಾಲೆಸ್ಟ್ ನಂಬರ್ ಆಗಿರುತ್ತೆ. ಎಲ್ಲವೂ ನೆಗೆಟಿವ್ ಇದ್ದಾಗ ದೊಡ್ಡದು ಯಾವ ಥರ ಕಾಣಿಸುತ್ತಲ್ಲ, ದೊಡ್ಡ ನಂಬರ್ ಥರ ಕಾಣಿಸುತ್ತಲ್ಲ ಅದೇ ಸ್ಮಾಲೆಸ್ಟ್ ನಂಬರ್ ಆಗುತ್ತೆ ನೆಗೆಟಿವ್ ಸೈನ್ ಇದ್ದಾಗ. ಹಾಗಾಗಿ ಈ ಮೂರು ನಂಬರ್ಸಲ್ಲಿ ಸ್ಮಾಲೆಸ್ಟ್ ನಂಬರ್ ಅಂದರೆ -1.33. -1.33 ಅಂದರೆ ಅದು -4/3. ಅದನ್ನು ಫಸ್ಟ್ ಬರ್ಕೋಬೇಕು. ಅಸೆಂಡಿಂಗ್ ಆರ್ಡರ್ ಬರಿಬೇಕಂದ್ರೆ ಫಸ್ಟ್ ಸ್ಮಾಲೆಸ್ಟ್ ನಂಬರ್, ನೆಕ್ಸ್ಟ್ ಸ್ಮಾಲೆಸ್ಟ್ ನಂಬರ್, ನೆಕ್ಸ್ಟ್ ಇದಕ್ಕಿಂತ ಸ್ವಲ್ಪ ದೊಡ್ಡದು ಅಂದರೆ -0.33. -0.33 ಅಂದರೆ ಅದು -1/3 ವ್ಯಾಲ್ಯೂ -1/3 ಬರುತ್ತೆ. ನೆಕ್ಸ್ಟ್ ಎಲ್ಲದಕ್ಕಿಂತ ಈ ಮೂರಲ್ಲಿ ದೊಡ್ಡ ಸಂಖ್ಯೆ ಅಂದರೆ ಇದೆ 0.22 ಅನ್ನೋದೇ, -0.22 ಅನ್ನೋದೇ ಮೂರು ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆನ ಲಾಸ್ಟಿಗೆ ಬರಿಬೇಕು ಅಸೆಂಡಿಂಗ್ ಆರ್ಡ್ರಲ್ಲಿ. ಸೊ ಇದು ಯಾವುದಂದ್ರೆ ಅದು ಫ್ರಾಕ್ಷನ್ನು -2/9 ಅಲ್ಲ, -2/9 ಬರ್ಕೊಂಡ್ರೆ ಇವಾಗ ಈ ಮೂರು ಫ್ರಾಕ್ಷನ್ಸ್ ಏನಿದಾವಲ್ಲ ಭಿನ್ನರಾಶಿಗಳು ಅಸೆಂಡಿಂಗ್ ಆರ್ಡ್ರಲ್ಲಿ ಇದ್ದಾವೆ, ಆರೋಹಣ ಕ್ರಮದಲ್ಲಿದ್ದಾವೆ. -4/3, -1/3, ಆಮೇಲೆ -2/9, -4/3, -1/3, -2/9. ಸೊ ಆಪ್ಷನಲ್ಲಿ ಮೈನಸ್ ಬಿಟ್ಟೋಗಿದೆ ಅಷ್ಟೇ, ಟೈಪಿಂಗಲ್ಲಿ ಬಿಟ್ಟೋಗಿದೆ. -4/3, -1/3, -2/9 ಅನ್ನೋದು ಆಪ್ಷನ್ ಸಿ ನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ಕ್ಲಿಯರ್ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. 3 rods of length 15 meter, 42 meter and 39 meter are to be cut into pieces of equal lengths. The greatest possible length of each pieces is ಅಂತ ಇದೆ ನೋಡಿ. 15 ಮೀಟ್ರ್, 42 ಮೀಟ್ರ್, 39 ಮೀಟ್ರ್ ಉದ್ದದ 3 ಸರಳುಗಳನ್ನು ಸಮಾನ ಉದ್ದದ ತುಂಡುಗಳನ್ನಾಗಿ ಕತ್ತರಿಸಬೇಕು. ಪ್ರತಿಯೊಂದು ತುಂಡುಗಳ ಗರಿಷ್ಠ ಉದ್ದ ಎಷ್ಟು ಅಂತ ನೋಡ್ರಿ. ಒಂದು ಮೆಟಲ್ ರಾಡ್ ಇದೆ, ಒಂದು ಎಷ್ಟಿದೆ ಅಂದರೆ 15 ಮೀಟ್ರ್ ಉದ್ದ ಇದೆ. ಮತ್ತೊಂದು ಮೆಟಲ್ ರಾಡ್ ಇದೆ, ಇನ್ನೊಂದು ಮೆಟಲ್ ರಾಡ್ ಇದೆ, 42 ಮೀಟ್ರ್ ಉದ್ದ ಇದೆ. ಸೊ ಇನ್ನೊಂದು ಮೆಟಲ್ ರಾಡ್ ಇದೆ, ಇನ್ನೊಂದು ಎಷ್ಟಿದೆ ಅಂದರೆ 39 ಮೀಟ್ರ್ ಉದ್ದ ಇನ್ನೊಂದು ಮೆಟಲ್ ರಾಡ್ ಇದೆ. ಈ ಮೂರು ಮೆಟಲ್ ರಾಡಲ್ಲ ಈಕ್ವಲ್ ಪೀಸಸ್ ಆಗಿ ಕಟ್ ಮಾಡಬೇಕು. ನಾನಿಲ್ಲಿ 5ರಲ್ಲಿ ಪ್ರತಿ 5 ಮೀಟ್ರಿಗೆ ಒಂದೊಂದು ಕಟ್ ಮಾಡಿದ್ರೆ ಇದು 3 ಪೀಸಸ್ ಈಕ್ವಲ್ ಆಗ್ತವೆ. ಇವನ್ನ 5 ಮೀಟ್ರಿಗೆ ಒಂದೊಂದು ಕಟ್ ಮಾಡ್ಕೊಂತವ್ರೆ ಕೊನೆಗೆ 2 ಮೀಟ್ರ್ ಎಕ್ಸ್ಟ್ರಾ ಉಳಿಯುತ್ತೆ. ಹಂಗೆ ಸ್ಮಾಲ್ ಪೀಸ್ ಉಳಿಯೋಂಗಿಲ್ಲ. ಎಲ್ಲದರಲ್ಲೂ ಈಕ್ವಲ್ ನಂಬರ್ ಆಫ್ ಪೀಸಸ್ಸೇ ಬರಬೇಕು, ಈಕ್ವಲ್ ಸೈಜ್ ಇರ್ತಕ್ಕಂಥ ಪೀಸಸ್ಸೇ ಬರಬೇಕು. 2 ಮೀಟ್ರದ್ದು ಎಕ್ಸ್ಟ್ರಾ ಉಳಿಯೋಂಗಿಲ್ಲ. ಇಲ್ಲ 5 ಮೀಟ್ರಿಗೆ ಒಂದೊಂದು ಕಟ್ ಮಾಡಿದ್ರೆ ಕೊನೆಗೆ 4 ಮೀಟ್ರ್ ಎಕ್ಸ್ಟ್ರಾ ಉಳಿಯುತ್ತೆ, ಆ ಥರ ಕಟ್ ಮಾಡೋಂಗಿಲ್ಲ. ಎಲ್ಲವೂ ಈಕ್ವಲ್ ಆಗೋ ಥರನೇ ನಾವು ಕಟ್ ಮಾಡಬೇಕು. ಹಾಗಾದ್ರೆ ಗರಿಷ್ಠ ಉದ್ದ ಎಷ್ಟು ಅಂತ ಕೇಳಿದಾನೆ. ಪ್ರತಿಯೊಂದು ಪೀಸ್ ಕಟ್ ಮಾಡ್ತೀವಲ್ಲ, ಗರಿಷ್ಠ ಉದ್ದ ಮ್ಯಾಕ್ಸಿಮಮ್ ಲೆಂತ್ ಎಷ್ಟಿರುತ್ತೆ ಅಂತ ಕೇಳಿದಾನಂದ್ರೆ, ಸೊ ಇಲ್ಲಿ ಕೊಟ್ಟರೆ 15 ಮೀಟ್ರ್ ಉದ್ದ, 42 ಮೀಟ್ರ್ ಉದ್ದ, 39 ಮೀಟ್ರ್ ಉದ್ದ ಇರ್ತಕ್ಕಂಥ ಈ 3 ಸರಳುಗಳಿಗೆ ನಾವೇನು ಮಾಡಬೇಕು ಅಂದರೆ ಮಾಸಾಹ ಅಲ್ಲಿ ಗ್ರೇಟೆಸ್ಟ್ ಅಂತ ಇದೆ ಅಂದರೆ, ಗ್ರೇಟೆಸ್ಟ್ ಮೀನ್ಸ್ GCD ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಕಂಡಿಡಿದ್ರೆ ಸಾಕು, ಈ ಕ್ವಶನ್ಗೆ ಆನ್ಸರ್ ಬರುತ್ತೆ. ನೋಡ್ರಿ, ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂದರೆ ಮಾಸಾಹ ಕಂಡುಹಿಡಿಬೇಕು. HCF ಅಂತ ಕರಿತೀವಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ ಇನ್ನೊಂದು ವರ್ಡು. ಸೊ ಈ 3 ಯಾವ ಸಂಖ್ಯೆಯಿಂದ ಡಿವೈಡ್ ಆಗ್ತವೆ ಆ ಸಂಖ್ಯೆಯಿಂದ ಭಾಗಿಸ್ಬೇಕು. ಯಾವ ಸಂಖ್ಯೆಯಿಂದ ಭಾಗ ಆಗ್ತವೆ? 15, 42, 39 ಎಲ್ಲವೂ 3ಯಿಂದ ಡಿವೈಡ್ ಮಾಡ್ತವೆ. ಸೊ 3 5s are 15, 3 5 15. ಇದು 3 1 3, ನಾವು 1 ಹೊಡಿತ 12 ಆಗುತ್ತೆ. 3 4 12, 3 4s are 12. ಇದು 3 1s are 3 3s are 9 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಈ 5, 14, 13 ಈ 3 ಸಂಖ್ಯೆಗಳು ಮತ್ತು ಯಾವುದೇ ಸಿಂಗಲ್ ನಂಬರಿಂದ ಡಿವೈಡ್ ಆಗಲ್ಲ. ಯಾವುದೇ ಸಿಂಗಲ್ ನಂಬರಿಂದ ಡಿವೈಡ್ ಆಗದೇ ಇದ್ದರೆ ಇಲ್ಲಿ ಯಾವ ಸಂಖ್ಯೆಯಿಂದ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಡಿವಿಷನ್ ಕಂಟಿನ್ಯೂ ಮಾಡೋಂಗಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿ ಯಾವ ನಂಬರಿಂದ ಡಿವೈಡ್ ಮಾಡಿರ್ತಾರಲ್ಲ ಇದೇ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂದರೆ ಮಾಸಾಹ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಅಂದರೆ ಈ ಪ್ರತಿಯೊಂದು ರಾಡನ್ನು 3 ಮೀಟ್ರಿಗೆ ಒಂದೊಂದು ಪೀಸಸ್ನ ಕಟ್ ಮಾಡ್ತಾ ಹೋಗ್ಬೇಕು. ಇದರಲ್ಲಿ 5 ಪೀಸ್ ಆಗ್ತಾವೆ ನೋಡಿ, ಇಲ್ಲಿ 5 ಇದೆ ಅಂದರೆ 5 ಪೀಸ್ ಆಗ್ತಾವೆ. ಈ 42 ಮೀಟ್ರ್ ಉದ್ದ ಇದೆಯಲ್ಲ, ಇದನ್ನು 3 ಮೀಟ್ರಿಗೆ ಒಂದೊಂದು ಪೀಸ್ ಕಟ್ ಮಾಡ್ಕೊತ ಹೋದ್ವಿ ಅಂದರೆ ಇದರಲ್ಲಿ 14 ಪೀಸ್ ಆಗ್ತವೆ. ಎಕ್ಸಾಕ್ಟಾಗಿ 14 ಪೀಸು 3 ಮೀಟ್ರ್ ಉದ್ದ ಇರ್ತವೆ ಅಂತ. ಈ 39 ಮೀಟ್ರ್ ಉದ್ದ ಇರ್ತಕ್ಕಂಥ ರಾಡ್ ಇದೆಯಲ್ಲ, ಇದನ್ನು 3 ಮೀಟ್ರಿಗೆ ಒಂದು ಪೀಸ್ ಕಟ್ ಮಾಡ್ಕೊತವ್ರೆ ಅಲ್ಲಿ ಎಕ್ಸಾಕ್ಟಾಗಿ 3 ಮೀಟ್ರ್ ಇರ್ತಕ್ಕಂಥವು 13 ಪೀಸಸ್ ಆಗ್ತಾವೆ. ಎಲ್ಲದರಲ್ಲೂ ಈಕ್ವಲ್ ಸೈಜ್ ಇರ್ತಕ್ಕಂಥ ಪೀಸಸ್ಸೇ ಸಿಗ್ತಾವೆ.
ಯಾವುದ್ರಲ್ಲಿ ಎಕ್ಸ್ಟ್ರಾ ಪೀಸ್ ಸ್ಮಾಲ್ ಪೀಸ್ ಉಳಿಯೋದೇ ಅಲ್ಲ, ಎಲ್ಲವೂ 3 ಮೀಟ್ರಿಗೆ ಒಂದೊಂದು ಪೀಸ್ ಕಟ್ ಮಾಡಬೇಕು ಅಂತ. ಸೊ ಗರಿಷ್ಠ ತುಂಡುಗಳ ಗರಿಷ್ಠ ಉದ್ದ ಅಂದರೆ ಇದೇ ಮ್ಯಾಕ್ಸಿಮಮ್ ಲೆಂತ್ 3 ಮೀಟ್ರ್ ಮ್ಯಾಕ್ಸಿಮಮ್. ಆಪ್ಷನ್ ಡಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಸೊ ನೋಡ್ರಿ, ಈ ಒಂದು ಕ್ಲಾಸಲ್ಲಿ ಟೋಟಲಿ ಒಂದು 10 ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀನಿ. ಇದೇ ಥರ ಇನ್ನೂ ಬೇರೆ ಬೇರೆ ಥರ ಕ್ವಶನ್ಸ್ ಇದ್ದಾವೆ. ನೆಕ್ಸ್ಟ್ ಕ್ಲಾಸಲ್ಲಿ ಇವೆಲ್ಲವನ್ನು ಸಾಲ್ವ್ ಮಾಡ್ತೀವಿ. ಸೊ ನಿಮಗೆ ಅದೇ ಟಾಪಿಕ್ ವೈಸು ಆ ಸಿಲೆಬಸ್ ಕೊಟ್ಟಿದ್ರಲ್ಲ, ಆ ಸಿಲೆಬಸ್ ವೈಸ್ ಕ್ಲಾಸಸ್ ಆಲ್ರೆಡಿ ಇದಾವೆ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪಲ್, ಗೂಗಲ್ ಪ್ಲೇ ಸ್ಟೋರಲ್ಲಿ ಇದ್ದಾವೆ. ಈಗ ಯಾರಾದರೂ ಮ್ಯಾಥ್ಸ್ ಕ್ಲಾಸ್ ಅದರಲ್ಲಿ ಕೇಳಿರೋ ದಯವಿಟ್ಟು ಕಮೆಂಟ್ ಮಾಡಿರಿ ಯಾವ ಥರ ಇದ್ದಾವೆ ಕ್ಲಾಸು ಅಂತ. ಸೊ ಕ್ಲಾಸ್ ನಿಮಗೆ ಚೆನ್ನಾಗಿದ್ದರೆ ಮಾತ್ರ ಜಾಯಿನ್ ಆಗಿ, ಇಲ್ಲ ಅಂದರೆ ಏನು ಅವಶ್ಯಕತೆ ಇಲ್ಲ. ನಾಟ್ ಮ್ಯಾಂಡಟರಿ, ನಾಟ್ ಕಂಪಲ್ಸರಿ. ಸೊ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ ಮಾಡಿಕೊಂಡು ನಿಮಗೆ ಕಾನ್ಸೆಪ್ಟ್ ವೈಸು ಸಿಲೆಬಸ್ ವೈಸು ಕ್ಲಾಸಸ್ನ ಸಿಗ್ತವೆ, ಅದರ ಹೆಲ್ಪ್ ಕೂಡ ಪಡ್ಕೋಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಬೇರೆ ಬೇರೆ ಥರ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.